ಅಮ್ಮ ಅಮ್ಮ ಇದನ್ನ ಅಪ್ಪ ಕೊಟ್ರು. ಇಷ್ಟೊಂದು ದುಡ್ಡಿದೆ ಅಲ್ವಮ್ಮ? ಕೃಷ್ಣ, ನಾನು ಏನು ಹೇಳ್ದೆ ಹೇಳು ನಿನಗೆ? ಬೇರೆ ಯಾರ ಹತ್ರನೂ ದುಡ್ಡು ಇಸ್ಕೋಬಾರ್ದು ಅಂತ ಹೇಳಿದ್ದೆ ತಾನೆ? ಯಾಕೋ ಇಸ್ಕೊಳಕ್ ಹೋದೆ? ಬೇಡ ಅಂತ ಹೇಳೋದಲ್ವಾ? ನಾನು ಬೇಡ ಅನ್ನಮ್ಮ. ಬೇಕಾದ್ರೆ ಅಕ್ಕಂದ್ರನ್ನ ಕೇಳು. ಅಮ್ಮ, ಕೃಷ್ಣ ಬೇಡ ಅಂದ ಅಂದ್ರೂ ಅಪ್ಪನೇ ಕೊಟ್ಟಿದ್ದು ಹೊಸ ಬಟ್ಟೆ ತಗೊಳ್ಳಿ ಅಂತ. 3 ಜನನೂ ತಗೋಬೇಕಂತಮ್ಮ. ನನಗೆ ಯಾಕೋ ಈ ದುಡ್ಡನ್ನ ಇಟ್ಕೊಳ್ಳೋಕ್ಕೆ ಮನಸ್ಸಾಗ್ತಿಲ್ಲ. ಕೊಡು, ಅದನ್ನು ಹಾಗೆ ಇಟ್ಟಿರ್ತೀನಿ. ಅವ್ರು ಬಂದಾಗ ವಾಪಸ್ ಕೊಟ್ಬಿಡೋಣ. ಜೇವ, ಏನು ಮಾಡ್ತಿದ್ದೆ? ಅದೇನಮ್ಮ, ಈ ದುಡ್ಡನ್ನ ಎತ್ತಿಡ್ತಾ ಇದ್ದೀನಿ. ಅವ್ರು ಮತ್ತೆ ನಾಳೆ ಬಂದರೆ ಇದನ್ನು ಅವ್ರಿಗೆ ಕೊಟ್ಬಿಡ್ತೀನಿ. ಯಾಕೆ ಅವಾಗ ಕೊಡ್ತಿ? ಯಾಕೆ ಕೊಡ್ತೀರ? ಇನ್ನೇನಮ್ಮ, ಸಾಕು ನಮ್ಮ ಹತ್ರ ಇರೋದು ಬಟ್ಟೆಗೆಲ್ಲ ಯಾಕೆ ಇಡಬೇಕು ದುಡ್ಡು? ಬೇಡ, ಅವಶ್ಯಕತೆ ಇಲ್ಲ. ಜಯವ, ತಂದೆ ಮಕ್ಕಳು ಕೊಟ್ಟಿರೋದು ಬಟ್ಟೆ ತಗೊಳಕ್ಕೆ ನಿಂಗೇನು ಕಷ್ಟ ಆದದೀಗ? ನೀನೊಳೆ ಕೊಡಿತ್ತೆ ಕಡೆ. ನಾನು ನಾಳೆ ಸಂತೆಗೆ ಹೋಗಿ ಬಟ್ಟೆ ತಗೊಂಬರ್ತೀನಿ ಮಕ್ಕಳಿಗೆ. ನೀನು ಬಾ, ಹೋಗಿ ಹಣ್ಣುಗಳು ಮತ್ತೆ ಬಟ್ಟೆನ ತಗೊಂಬರೋದು ನಮ್ಮ ಮಕ್ಕಳಿಗೆ. ಅಲ್ಲಮ್ಮ, ಬೇಡ ಅಂತ ಅನಿಸ್ತಾ ಇದೆ. ಬೇಡನೂ ಇಲ್ಲ, ಗೀಡನೂ ಇಲ್ಲ. ನಿನ್ನ ಗಂಡಂಗೆ ಜವಾಬ್ದಾರಿ ತಗೊಂಡು ಕೆಲಸ ಮಾಡ್ತಾವನೆ, ಮಾಡಕ್ಕೆ ಬಿಡು ನೀನು. ಮುಂಚೆಗೆಲ್ಲ ಇಷ್ಟು ಖರ್ಚು ಮಾಡ್ತಿದ್ನ? ನೀನೇ ಹೇಳ್ತಿದ್ದೆ 1 ರೂಪಾಯಿ ಬಿಡಿಸ್ತಿರ್ಲಿಲ್ಲ ಅಂತ. ಈಗ ಮಾಡ್ತಾನೆ ಮಕ್ಕಳಿಗೋಸ್ಕರ. ಇನ್ನು ಯಾಕೆ ತಡಿತಿ? ಮತ್ತೆ ಹಳೆ ಥರ ಆಗ್ಬೇಕಾ ಅವನು? ಹೇಳಿ, ಯೋಚನೆ ಮಾಡು. ಅದು ಹಂಗಲ್ಲಮ್ಮ. ಹಂಗೂ ಇಲ್ಲ ಹಿಂಗೂ ಇಲ್ಲ. ನೀ ನನ್ನ ಮಗಳಲ್ವಾ? ಅಗಳ ಅಲ್ವಾ? ಏನಮ್ಮ ಇಂಥ ಮಾತಾಡ್ತೀರಾ? ಮಗಳೇನೆ. ಮತ್ತೆ ಸುಮ್ಮನಿರು. ನಾಳೆ ಸಂತೆಗೆ ಹೋಗಿ ಮಕ್ಕಳು ಸ್ಕೂಲ್ಗೆ ಹೋದ ಮೇಲೆ ಸಂತೆಗೆ ಹೋಗಿ ಇಬ್ರು ಅವ್ರಿಗೆ ಸ್ವಲ್ಪ ಚೆನ್ನಾಗಿರೋ ಬಟ್ಟೆ, ಚೆನ್ನಾಗಿರೋ ಆಮೇಲೆ ಹಣ್ಣುಗಳು ಮತ್ತು ಚಪ್ಪಲಿ ಎಲ್ಲ ತಗೊಂಬರೋಣ. ಅಜ್ಜಿ, ನನಗೆ ಶೂ ಬೇಕಣ್ಣಜ್ಜಿ. ಅಜ್ಜಿ, ನನಗೆ ಬಳೆ ಬೇಕು. ಇದು ಏನಪ್ಪ ಅದು? ಗಾಜಿನ ಬಳೆ ಅಲ್ಲ ಕಣಜ್ಜಿ, ಡ್ರೆಸ್ ಮ್ಯಾಚಿಂಗ್ಗೆ ಫ್ಯಾನ್ಸಿ ಬಳೆ. ಆಯಿತು. ನಿಂಗೇನು ಬೇಕವ ಮಹಾ? ಅಜ್ಜಿ, ನನಗೆ ಆ್ಯಂಕ್ಲೆಟ್ ಅಂತಾರಲ್ಲ, ಕಾಲಿಗೆ ಹಾಕೊಳ್ಳೋದು. ನಮ್ಮ ಫ್ರೆಂಡ್ಸು ಹಾಕೋ ಬಂದಿದ್ರು ಕಣಜ್ಜಿ, ಬೆಳ್ಳಿದು ಸಖತ್ತಾಗಿತ್ತು. ಇವಾಗೆಲ್ಲ ಅದೇ ಅಂತೆ ಫ್ಯಾಷನ್ನು. ಅದೇ ಅದ ಕಾಲು ಕಟ್ಕೋತಾರಲ್ಲ ಕಪ್ಪುದಾರ, ಅದಕ್ಕೆ ಅದೇ ಬೆಳ್ಳಿ ಮಣಿ ಹಾಕಿರ್ತಾರಲ್ಲ ಅದಾ? ಹೂನಜ್ಜಿ ಹೂನಜ್ಜಿ, ಅದೇ ಅದೇ ಅದೇ. ಏನಂತಾರೆ ಅದನ್ನ? ಆ್ಯಂಕ್ಲೆಟ್. ಆ್ಯಂಕ್ಲೆಟ್ ಅಲ್ಲಜ್ಜಿ, ಆ್ಯಂಕ್ಲೆಟ್ ಅಂತಾರೆ. ಎಂಥದ ಕಿಟ್ಟು ಬಿಡವ. ಹೋಗಿ ಕಾಲ ಕಟ್ಕೊಳ್ಳೋದು ಬೆಳ್ಳಿದು ಕಪ್ಪು ದಾರಾಗ ಹಾಕಿರ್ತಾರಲ್ಲ, ಕೊಡ್ರಿ ಅಂತ ಕೇಳ್ತೀನಿ. ಬೆಳ್ಳಿ ಅಂಗಡಿ ಸಿಗ್ತದಲ್ವ ಅದು? ಬೆಳ್ಳಿ ಅಂಗಡಿಲೇ ಸಿಗ್ಬೋದು ಕಣಜ್ಜಿ, ಕೇಳಿ ನೋಡು. ನನಗೂ ಒಂದು ತಂದ್ಕೊಡು. ಇಬ್ರಿಗೂ ಒಂದೊಂದು ಕಾಲ್ಗೆ ತಂದ್ಕೊಡ್ತೀನಿ. ಮತ್ತು ಬಳೆನ ಇಬ್ರಿಗೂ ತಂದ್ಕೊಡ್ತೀನಿ, ಸುಮ್ಮನಿರು. ಕೃಷ್ಣ, ನಿಂಗೆ ಶೂ ಏನಾ? ಶೂ ಮತ್ತೆ ಇನ್ನೇನು ಬೇಕೋ? ಚಡ್ಡಿ ಬೇಕಾರೆ ನಿಕ್ಕರು? ಹ್ಞೂನಜ್ಜಿ, ನಿಕ್ಕರೆಲ್ಲ ಲೂಸ್ ಆಗ್ಬಿಟ್ಟವೆ, ಎಲ್ಲ ಸ್ಟಿಕ್ ಹೋಗ್ಬಿಟ್ಟೈತೆ. ಒಂದು 5 ನಿಕ್ಕರ್ ಬೇಕು ಕಣಜ್ಜಿ. ಆಯ್ತು ಬಿಡು. ನಿಂಗೆ 5 ನಿಕ್ಕರು ಮತ್ತು ಶೂ, ಇವರಿಬ್ರಿಗೆ ಬಳೆ ಮತ್ತು ಎಂಥದ್ದು ಕಾಲಿಗೆ ಹಾಕೊಳ್ಳೋದು. ಆಯಿತು. ಜೇವ, ನೀನು ಬತ್ತೆ, ನಿಂಗೇನು ತಗೊಬಿಡು. ಅಮ್ಮ, ಯೋಚನೆ ಮಾಡೇ ಮಾತಾಡ್ತಿರೋದು. ಇವೆಲ್ಲ ತಗೊಂಡ್ರೆ ನೀವು ಇನ್ನು ಗಂಡಂಗೂ ಖುಷಿ ಆಗ್ತದೆ. ಒಳ್ಳೆ ದಾರಿಗೆ ಬರೋ ಮನುಷ್ಯನ ಯಾಕೆ ಕೆಟ್ಟ ದಾರಿ ತರ್ತಿ ನೀನು? ನೀನು ಬಿಡು. ಬತ್ತ ಅದೇನೋ ಅಂತಾರಲ್ಲ, ಹಂಗಾಗ್ತಿದ್ದಿ. ಇಷ್ಟು ವರ್ಷ ಎಲ್ಲ ಸಹಿಸ್ಕೊ ಬಂದು ಈಗೇನಾಯ್ತು ನಿನಗೆ? ಬಿಡು. ಹೊಸ್ಮಂತಕ್ಕೆ ಹೋಗಿದ್ದಾ? ಹ್ಞೂನಮ್ಮ, ಹೋಗಿ ಬಂದೆ. ಕೆಲಸ ಆದಷ್ಟು 3/4 ಭಾಗ ಮುಗ್ದಿದೆ. ಪೇಂಟಿಂಗ್ ಒಂದು ಆಗಬೇಕು. ಪೇಂಟಿಂಗ್ ಎಲ್ಲ ಆದಮೇಲೆ ಇನ್ನು ಎಷ್ಟು ದಿನ ಆಗ್ತದಂತೆ ಮುಗ್ಸೋಕ್ಕೆ? ಬೇಗ ಮನೆಗೆ ಹೋಗೋಣ. ಅಮ್ಮ, ಇನ್ನೊಂದು ವಾರ ಆಗುತ್ತಂತೆ ಕಣಮ್ಮ. ಅಜ್ಜಿ, 1 ವಾರ ಆದ್ಮೇಲೆ ನಾವೆಲ್ಲ ಅಲ್ಲೇ ಹೋಗ್ತೀವಾ? ಹ್ಞೂ ಕಣ, ಅಲ್ಲೇ ಹೋಗ್ತೀವಿ. ಇನ್ಮೇಲೆ ಅಲ್ಲೇ ಇರೋದು. ಅಜ್ಜಿ, ಅಲ್ಲಿ ದೊಡ್ಡ ಮನೇಲಿ ಇರ್ತೀವ ನಾವು. ಅಜ್ಜಿ, ಅಲ್ಲಿ ನಾವು ಆಟ ಆಡೋಕ್ಕೆ ತುಂಬ ಮಸ್ತಾಗಿರುತ್ತಲ್ಲ ಒಳಗಡೆ ಜಾಗ. ಹೋಗ್ಕಣ್ರಪ್ಪ, 3 ರೂಮು. ನೀವೆಲ್ಲ ದೊಡ್ಡರಾದ್ಮೇಲೆ ನಿಮ್ಮ 3 ಜನಕ್ಕೂ ಒಂದೊಂದು ರೂಮು ನಿಮ್ಮ ಅವ್ವ ಕಟ್ಸ್ತಿರೋದು. ಜೇವ, ಹಬ್ಬ, ನಮಗೆಲ್ಲ ಒಂದೊಂದು ರೂಮ. ಅಜ್ಜಿ, ನಾನಂತೂ ರೂಮ್ನ ನೀಟಾಗಿ ಇಟ್ಕೋತೀನಪ್ಪ. ಅಮ್ಮ, ಇನ್ಮೇಲೆ ನಾನೇ ನಿನ್ನ ಕಸ ಗುಡಿಸ್ಕೊಡ್ತೀನಿ, ಆಮೇಲೆ ಪಾತ್ರೆನೂ ತೊಳ್ಕೊಡ್ತೀನಿ ಕಣಮ್ಮ. ನೋಡವ ಜೇವ, ನೋಡು ನಿನ್ನ ಮಕ್ಳ ಕತೆನ. ದೊಡ್ಡ ಮನೆಗೆ ಹೋಗ್ತಿದ್ದೀವಿ ಅಂದ ತಕ್ಷಣ ನಾನು ಕೆಲಸ ಮಾಡ್ತೀವಿ ಅಂತವಿವು. ಈಗ ನಾಳೆ ಹಣ್ಣು ಮಾರೋಣ ಅಂತಿದ್ದೀನಿ. ಹೂವು ಎಲ್ಲ ಕಮ್ಮಿ ಆಗ್ಬಿಟ್ಟವೆ. ಏನು ಮಾಡೋಣ? ಅದಕ್ಕೆ ಇವಾಗ ಈ ಸೀಸನು ಹಣ್ಣು ಬಿಡೋ ಸೀಸನು. ಅಲ್ಲಿ ಮುಂದಗಡೆ ರೋಡ್ ಪಕ್ಕದ ಒಂದು ಮಾವಿನ ಮರ ಐತೆ, ನೋಡಿದ್ದೀರಾ? ಹ್ಞೂ ಜಿ, ನೋಡಿದ್ದೀವಿ. ಎಷ್ಟೋ ಮಾವಿನ ಬಿಟ್ಟಿತ್ತು ಗೊತ್ತಾ ಅದರಲ್ಲಿ? ಅಲ್ಲಿಗೆ ಹೋಗ್ಬಿಟ್ಟು ಮಾವಿನ ಕೀಳೋಣ. ನೀವೆಲ್ಲ ಕಿತ್ ಕೊಡ್ರಿ, ನಾನು ಅಮ್ಮನೂ ಕೆಳಗಡೆ ಇರ್ತೀವಿ, ಆಯ್ಕೋತೀವಿ. ನಾಳೆ ಹಣ್ಣನ್ನೇ ತಗೊಂಡೋಗಿ ಮಾರ್ಕೊಬತ್ತೀನಿ. ಕೃಷ್ಣ, ಮರ ಹತ್ತಲ್ಲೇನೋ? ಹ್ಞೂನಜ್ಜಿ, ನಾನು ಹತ್ತೀನಿ. ನಾನೇ ಕಿತ್ ಕೊಡ್ತೀನಿ, ಸುಮ್ಕಿರ. ಬಾ ಮತ್ತೆ ಹೋಗೋಣ. ಮನೆಗಿದ್ದು ಏನು ಮಾಡ್ತೀರಿ? ಇವತ್ತು ರಜೆ ಅಲ್ಲ, ಸ್ಕೂಲು. ಬರ್ರಿ ಜೇವ, ನಡಿ. ಅದ್ಯಾಕೆ ಮುಖ ಗಂಟು ಹಾಕೊಂಡಿದ್ದಿ?
ಖುಷಿ ಖುಷಿಯಾಗಿರು ಬಿಡು. ತಲೆ ತೆಗ್ದಾಕೋ, ಆಗೋದಾಗ್ತದೆ. ನೋಡ್ಕೊಳ್ಳೋಣ ಮುಂದಕ್ಕೆ. ನಡಿ ಹೊಡಿಕೀಳೋಣ. ಮನೇಲಿದ್ರೆ ಅದೇ ತಲೆಗಿರ್ತದೆ. ನಡೀರಿ ಎಲ್ಲರೂ. ಅಮ್ಮ, ಅಲ್ಲೋಡಿ ಎಷ್ಟೊಂದು ಹಣ್ಣು, ಇಷ್ಟೊಂದು ಹಣ್ಣು ಬಿಟ್ಟಿದ್ದಾವೆ. ಯಾರು ಕಿತ್ತೇ ಇಲ್ಲಲ್ಲ? ಯಾರ ಕಣ್ಗೂ ಬಿದ್ದಿಲ್ವೇನೋ. ಯಾಕೆ ಕಿತ್ತಿಲ್ವ ಕಣವ? ಕಿತ್ತವ್ರೆ, ಎಲ್ಲ ಕೀಳಕ್ಕಾಗಿಲ್ಲ. ಮರ ಹತ್ತೋರ ನಿಂತಿದ್ರೆ ಬಿಟ್ಟಿರೋರಾ? ಕೃಷ್ಣ ಹತ್ತು, ಬೇಗ ಕೀಳು. ನಾವು ಕೆಳಗಡೆ ಕ್ಯಾಚ್ ಹಿಡ್ಕೊಂತೀವಿ, ನೀ ಹಸಿ ನಮ್ಮ ಕಡೆಗೆ. ಕಣಪ್ಪ ಕೃಷ್ಣ, ಹತ್ತು ನಿಧಾನಕ್ಕೆ ಹತ್ತು. ಅಕ್ಕಂದ್ರು ಕೆಳಗಡೆ ಇಟ್ಕೊಂತಾರೆ, ಹಂಗೆ ಬೀಳ್ದಂಗೆ ಇಟ್ಕೊಂತಾರೆ. ನಿನ್ನ ಹತ್ತು ಗೊತ್ತಪ್ಪ. ಕೆಳಗಡೆಗೆ ಬಿಸಾಕು. ಕೆಳಗಡೆಗೆ ಜೋರಾಗಿ ಎಸಿಬೇಡ, ಹೊಡೆದೋಗ್ತಾವ ಹಣ್ಣು. ನಿಧಾನಕ್ಕೆ ಹಾಕು, ಸೆರಗಿಡಿತೀನಿ. ಇಲ್ಲಾಂದ್ರೆ ಒಂದು ಟವಲ್ ತಂದಿದ್ದೀನಿ ಇರು. ಟವಲ್ ಆಸ್ತಿ ನಡಿಕೆ, ಅದ್ರ ಮ್ಯಾಗ ಹಾಕು, ಮೆತ್ತಗಿರ್ತದೆ. ಸರಿ ಕಣಜ್ಜಿ, ಹತ್ತಿತೀನಿ ನೋಡಿ ಇವಾಗ ಹೆಂಗೆ ಹತ್ತಿನಂತ. ಮರದಾಗಿರೋ ಒಂದಣ್ಣು ಬಿಡಲ್ಲ. ಯಾಕಪ್ಪ, ಆಯ್ತು. ಹತ್ತು, ಹುಷಾರು, ಬಿದ್ದಿದ್ಯಾ. ಆಮೇಲೆ ಸಣ್ಣ ಕಿಡ್ ಮುರ್ಕೊಂಡು ಆಮೇಲೆ ಯಾಕೆ ಬೇಕು ಸ್ಕೂಲು ತಪ್ಪಿಸ್ಕೊಂಡ್ಯಾ. ಹತ್ತು, ಹುಷಾರು ಕಣೋ ಕೃಷ್ಣ, ಹುಷಾರಾಗಿ ಇಟ್ಕೊಳ್ರವ ಇಬ್ರು. ಅಜ್ಜಿ ಹತ್ತುತ್ತೀನಿ ರಜ್ಜಿ. ಅಜ್ಜಿ ನೋಡಿ ಎಷ್ಟೊಂದು ಹಾಕ್ರೆ ಕೆಳಗಡೆ. ಇಲ್ಲಿ ಎಷ್ಟೊಂದಿದೆ ಗೊತ್ತಾ ಅಜ್ಜಿ ಮಾವನಣ್ಣು? ಹಾಕೋ ಕೃಷ್ಣ, ಕೈಲಿರೋದು ಹಾಕು. ಆಚೆ ಹಾಕ್ಬೇಡ, ಟವಲ್ ಒಳಕ್ಕೆ ಹಾಕು. ಕೃಷ್ಣ ಹುಷಾರು ಕಣಪ್ಪ, ಜಾರ್ಗಿರಿ. ಆಮೇಲೆ ಇಲ್ಲಮ್ಮ, ಭದ್ರವಾಗಿ ಕೂತಿದ್ದೀನಿ. ಬೀಳೋ ಮಾತೇ ಇಲ್ಲ ಕಣಮ್ಮ. ಆಯ್ತು ಕೀರೋ. ಕೈಲಿರೋದು ಹಾಕು, ಕೆಳಗಡೆಗೆ ನಿಧಾನಕ್ಕೆ ಹಾಕು. ಹಾಕ್ಲಾ ಹಾಕಿ ಬಿಡ್ಲಾ? ಕೃಷ್ಣ ಚೇಷ್ಟೆ ಮಾಡಬೇಡ ಕಣ, ಹಾಕು ಬೇಗ ಹಾಕು. ಕೃಷ್ಣ ಯಾಕೆ ಒಂದು ಸತ್ತಿಸ್ತೀಯಾ? ಹಾಕ್ತೀನಿ. ಬಾರಪ್ಪ, ಸಾಕು ಬಾ, ಇಳಿದು ಬಾ, ಸಾಕು. ಇಷ್ಟು ತಗೊಂಡೋಗಿ ಮಾರ್ಕ ಬರಕ್ಕೆ ಆಗ್ತದೆ, ಎತ್ಕೊಂಡು ಹೋಗ್ಬೇಕಲ್ಲ ನಾನು. ಬಾ, ಸಾಕು, ಬಾರೋ, ನಿಧಾನಕ್ಕೆ ಬಾರೋ. ಕೃಷ್ಣ ಬಾ, ನಿಧಾನಕ್ಕೆ ಬಾ, ಹಂಗೆ ಹಿಂದಕ್ಕೆ ಬಾ. ಬಾರ ಕೃಷ್ಣ, ಹಂಗೆ ಬಾ, ಹಿಡ್ಕೋತೀವಿ. ಅಜ್ಜಿ ನೋಡಜ್ಜಿ, ಎಷ್ಟೊಂದು ಕಿತ್ತಿದ್ದೀನಿ. ಕಣಪ್ಪ, ಎಲ್ಲ ಚೆನ್ನಾಗವ ನೋಡು, ಎಲ್ಲ ಬಲ್ತಾವ, ಹಣ್ಣಾಗವೆ. ತಗೊಂಡೋಗಿ ನಾಳೆ ಮಾರ್ಕೆ ಬಂದರೆ ಒಳ್ಳೆ ದುಡ್ಡು. ಎತ್ಕೊಳ್ರಿ, ನಡೀದ್ ಮನೆ ಕಡೆಗೆ. ಎಲ್ಲರೂ ಒಂದೊಂದು ಹಣ್ಣು ತಿನ್ರಿ, ಮಿಕ್ಕಿದ್ದವನ್ನ ಬುಟ್ಟಿಗೆ ಹಾಕಿ ಎತ್ತಿಡೋಣ. ಫ್ರೆಂಡ್ಸ್, ಇವತ್ತಿನ 2ನೇ ಎಪಿಸೋಡ್ ಹೇಗಿತ್ತು ಕಮೆಂಟ್ಸ್ ಮಾಡಿ. ಹಾಗೆ ನಾನು ಹುಷಾರಾಗಿದ್ದೀನಿ, ಕಮೆಂಟ್ಸ್ ಮಾಡಿದ್ದೀರಾ ಹುಷಾರಾದ್ರ ಅಂತ. ಹೌದು, ನಾನು ಇವಾಗ ಹುಷಾರಾಗಿದ್ದೀನಿ ಫ್ರೆಂಡ್ಸ್, ಪರವಾಗಿಲ್ಲ. ಅದಕ್ಕೆ ವಿಡಿಯೋನ ಮಾಡಿ ಹಾಕ್ತಾಯಿದ್ದೀನಿ. ಹೇಗಿತ್ತು ವಿಡಿಯೋ ಕಮೆಂಟ್ಸ್ ಮುಖಾಂತರ ತಿಳಿಸಿ. ಮಾವಿನ ಕಿತ್ತಾಯಿತು, ಮತ್ತು ನಾಳೆ ನಮ್ಮಮ್ಮ ಪೇಟೆಗೆ ತೊಗೊಂಡೋಗಿ ಮಾರ್ಕೊಂಬರ್ತಾರೆ. ಹಾಗೆ ಫ್ರೆಂಡ್ಸ್, ಹೊಸದಾಗಿ ನೋಡ್ತಿರೋರು, ನಾವೊಂದು ವ್ಲಾಗ್ ಥರ ವೀಡಿಯೋಸ್ನ ಮಾಡ್ತಾಯಿದ್ದೀವಿ. ಪ್ರತಿದಿನ ವ್ಲಾಗ್ ನಮ್ಮ ಜೀವನದಲ್ಲಿ ಏನು ನಡೆಯುತ್ತೆ ಜನರಲ್ಲಾಗಿ ಅದೇ ರೀತಿಯೇ ಜಯಕ್ಕನ ಸಂಸಾರದಲ್ಲೂ ಕೂಡ ಅದೇ ರೀತಿ ವ್ಲಾಗ್ನ ಹಾಕ್ತಾ ಇರೋದು. ಪ್ಲೀಸ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಬೇಗ 1,000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಮಾಡಿ ಫ್ರೆಂಡ್ಸ್. ನೋಡೋಣ ಇವತ್ತು ಎಷ್ಟು ಜನ ಸಬ್ಸ್ಕ್ರೈಬರ್ಸ್ ಆಗ್ತಾರೆ ಅಂತ ಅಂದ್ಬಿಟ್ಟು. ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಇನ್ನೊಂದು ವಿಡಿಯೋ ಜೊತೆಗೆ ಸಿಗ್ತೀನಿ. ನನ್ನ ವೀಡಿಯೋಸ್ನ ಹೀಗೆ ನೋಡ್ತಾ ಇರಿ, ಲೈಕ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್.